6 feet high voltage meets the actual ಮಾಸ್ ವೋಲ್ಟೇಜ್. ಖಂಡಿತ ನಾನೀಗ ಮಾತಾಡ್ತಿರೋದು ಮ್ಯಾಕ್ಸ್ ಬಗ್ಗೆ. ಮ್ಯಾಕ್ಸ್ ಸಿನಿಮಾದ ಅಡಿಬರಹ ಇದೆ ಮ್ಯಾಕ್ಸಿಮಮ್ ಮಾಸ್ ಅನ್ನುವಂಥದ್ದು. ಈಗಾಗಲೇ ಸಿನಿಮಾದ ಟ್ರೈಲರ್ ನೀವೆಲ್ಲರೂ ನೋಡಿರ್ತೀರ. ನಿನ್ನೆ ಅಷ್ಟೇ ಚಿತ್ರದುರ್ಗದಲ್ಲಿ, ಕೋಟೆನಾಡು ಚಿತ್ರದುರ್ಗದಲ್ಲಿ ಚಿತ್ರದ ಅಂದರೆ ಮ್ಯಾಕ್ಸ್ ಸಿನಿಮಾದ ಪ್ರೀ ರಿಲೀಸ್ ಇವೆಂಟ್ ಮಾಡಲಾಗಿತ್ತು. ಒಂದು ರೀತಿ ಒಗ್ಗಟ್ಟಿನ ಮಂತ್ರ ಅಂತಲೇ ಹೇಳ್ಬೋದು. ಸುದೀಪ್ ಅವರ ಬಾಯಿಂದನೂ ಬಂತು ಸಿನಿರಂಗದ ಒಗ್ಗಟ್ಟಿನ ಮಂತ್ರ ಅನ್ನುವಂಥದ್ದು. ಯಾಕಂತ ಹೇಳಿದ್ರೆ ಕನ್ನಡ ಸಿನಿಮಾಗೆ, ಅದರಲ್ಲೂ ಸುದೀಪ್ ಅವರ ಸಿನಿಮಾ ಅಂತ ಬಂದರೆ ಎಲ್ಲರೂ ಸಾಥ್ ಕೊಡ್ತಾರೆ. ಬರೀ ಕಿಚ್ಚ ಸುದೀಪ್ ಅಂತಲ್ಲ, ಕನ್ನಡದ ಸಿನಿಮಾ ಹೊಸ ಪ್ರತಿಭೆಗಳು ಬಂದರೂ ಸಹ ಇಲ್ಲಿ ದರ್ಶನ್ ಆಗಿರಬಹುದು, ಯಶ್ ಆಗಿರಬಹುದು, ಶಿವಣ್ಣ ಅವರಾಗಿರಬಹುದು, ಇನ್ನು ಸ್ಟಾರ್ ನಟರನ್ನು ನಾವು ಒಂದೊಂದಾಗಿ ತಗೊಳ್ಕೊಳ್ತಾ ಹೋದರೆ ಅವರ ಹೊಸ ಸಿನಿಮಾಗಳು ಬಂದಾಗ ಒಬ್ರಿಗೆ ಇನ್ನೊಬ್ಬರು ಬೆಂಬಲವಾಗೋದು, ಸಾಥ್ ಕೊಡೋದು, ಟ್ರೈಲರ್ ರಿಲೀಸ್ ಮಾಡೋವಂಥದ್ದು, ಟೀಸರ್ ರಿಲೀಸ್ ಮಾಡೋದು, ಈ ರೀತಿ ಒಂದು ಚಿಕ್ಕ ಸಪೋರ್ಟಿವ್ ಆಗಿ ನಿಲ್ತಾರೆ. ಅಂದರೆ ಎಲ್ಲ ರೀತಿ ಪ್ರೇಕ್ಷಕರು, ಅವರ ಫ್ಯಾನ್ಸ್ ಕೂಡ ನಮ್ಮ ಕನ್ನಡ ಸಿನಿಮಾವನ್ನು ನೋಡಲಿ ಅನ್ನುವಂಥ ಒಂದು ಒಗ್ಗಟ್ಟಿನ ಮಂತ್ರ ಇಲ್ಲಿ ಜಪಿಸುವಂಥದ್ದು ಅಷ್ಟೇ ಉದ್ದೇಶ ಆಗಿರುತ್ತೆ. ಹೀಗಾಗಿ ಪ್ರೀ ರಿಲೀಸ್ ಇವೆಂಟ್ ಚಿತ್ರದುರ್ಗದಲ್ಲೂ ಮಾಡಿದಾಗ ಪ್ರತಿಯೊಬ್ಬರು ಅಲ್ಲಿ ಭಾಗವಹಿಸಿದ್ರು ಸಿನಿ ರಂಗದವರು. ಅದರಲ್ಲೂ ಕನ್ನಡ ಸ್ಟಾರ್ಸ್ ಆಗಿರುವಂಥ ಯುವ ಅವರು ಇರ್ಬೋದು, ದೊಡ್ಡ ಮನೆ ಕುಟುಂಬದವರು ಇರಬಹುದು, ಸಾನ್ವಿ ಅಂದರೆ ಸುದೀಪ್ ಅವರ ಮಗಳು ಸಹ ಅಲ್ಲಿ ಬಂದಿದ್ರು, ಜೊತೆಗೆ ಪ್ರಿಯಾ ಅವರು ಸಹ ಜೊತೆಗೆ ಅಲ್ಲಿ ಕೂತಿದ್ರು. ಒಂದಷ್ಟು ಹೊಸ ನಟರು ಕೂಡ, ಶ್ರೇಯಸ್ ಅವರು ಇರಬಹುದು, ಅವರು ಕೂಡ ಆ ಭಾಗಿಯಾಗಿ ಸಿನಿಮಾದ ಟ್ರೈಲರ್ ರಿಲೀಸ್ ಇವೆಂಟ್ನಲ್ಲಿ ಸಾಕ್ಷಿಗಳ ಅಂದರೆ ಲೈವ್ ದೃಶ್ಯ ಸಾಕ್ಷಿಗಳನ್ನು ಅವ್ರು ನೋಡಿದ್ರು. ಫ್ಯಾನ್ಸ್ ಕ್ರೇಜ್ ಇರಬಹುದು, ಸುದೀಪ್ ಅವರಿಗೆ ಯಾವ ರೀತಿ ಇದೆ ಅನ್ನುವಂಥದ್ದು ಎಲ್ಲರೂ ಬೆರಗುಗೊಳ್ಳೋದ್ರು ಒಂದು ರೀತಿ. ಇನ್ನು ಚಿತ್ರದುರ್ಗದಲ್ಲಿ ಯಾಕೆ ಪ್ರೀ ರಿಲೀಸ್ ಇವೆಂಟ್ ಮಾಡಿದ್ರು ಅನ್ನುವಂಥದ್ದು ಎಲ್ರಿಗೂ ಗೊತ್ತಿದೆ. ಕಿಚ್ಚ ಸುದೀಪ್ ಅವರಿಗೆ ಒಂದು ರೀತಿ ಬಹಳಷ್ಟು ಹತ್ತಿರವಾದಂಥ ಕನೆಕ್ಷನ್ ಚಿತ್ರದುರ್ಗದಲ್ಲಿದೆ. ಮತ್ತು ಆ ಒಂದು ಫ್ಯಾಮಿಲಿ ಮನೆತನ ಇರ್ಬೋದು, ಅವ್ರದ್ದು ಫ್ಯಾನ್ಸ್ ಕನೆಕ್ಷನ್ ಇರ್ಬೋದು, ಆ ರೀತಿ ಇದೆ. ಟ್ರೈಲರ್ನಲ್ಲಿ ಆ ಒಂದು ಕದರ್ ಇರ್ಬೋದು, ಖಡಕ್ ಆ್ಯಕ್ಷನ್ ಸೀನ್ಸ್ ಇರಬಹುದು, ಮತ್ತು ಅವರ ಲುಕ್ ಇರಬಹುದು, ಜೊತೆಗೆ ಒಂದು ಸಿಗ್ನೇಚರ್ ಸ್ಟೆಪ್ ಅವ್ರದ್ದು ಕ್ಯಾಶುವಲ್ ಆಗಿ ವಾಕ್ ಮಾಡ್ತಾ ಡ್ಯಾನ್ಸ್ ಮಾಡ್ಕೊಂಡು ಬರ್ತಿರೋವಂಥದ್ದು ನೋಡೋರಿಗೆ ಅದು ಸಿಂಪಲ್ ಅನಿಸಿದ್ರು. ಬಟ್ ಸುದೀಪ್ ಅವರ ಮ್ಯಾನರಿಸಮ್ ಆ ಡ್ಯಾನ್ಸಲ್ಲಿ ತುಂಬ ಕ್ಯಾಚಿ ಅನಿಸುತ್ತೆ. ಎಲ್ಲರೂ ಆ ರೀತಿ ಅದೇ ಸ್ಟೆಪ್ ಸೇಮ್ ಸುದೀಪ್ ಅವ್ರು ಹೇಗೆ ಮಾಡಿದ್ದಾರೆ, ಶೋಲ್ಡರ್ ಶೇಕ್ ಮಾಡ್ತಾ ಬರೋದು, ಅದೇ ರೀತಿ ಮಾಡಬೇಕು ಅನ್ನುವಂಥದ್ದನ್ನು ಎಲ್ಲರೂ ಪ್ರಾಕ್ಟೀಸ್ ಮಾಡಿ ರೀಲ್ಸ್ಗಳಲ್ಲಿ ಮಾಡ್ತಾ ಶುರು ಮಾಡ್ತಿದ್ದಾರೆ ಈಗ. ಸೊ ಟ್ರೈಲರ್ ಅಂತೂ ಈಗ ಕನ್ನಡ, ತೆಲುಗು, ತಮಿಳಲ್ಲಿ ರಿಲೀಸ್ ಆಗಿದೆ. ಒಂದು ರೀತಿ ಅಬ್ಬರ ಸೃಷ್ಟಿ ಮಾಡಿದೆ ಅಂತ ಹೇಳ್ಬೋದು. ಇನ್ನು ಟಿಕೆಟ್ಸ್ ವಿಚಾರಕ್ಕೆ ಬರೋದಾದರೆ, ಸಿನಿಮಾ ಅಂದರೆ ಮ್ಯಾಕ್ಸ್ ಸಿನಿಮಾ ಟಿಕೆಟ್ಸ್ ಎಷ್ಟು ಸೋಲ್ಡ್ ಔಟ್ ಆಗಿವೆ ಸದ್ಯಕ್ಕೆ. ಇನ್ನೇನು 25ನೇ ತಾರೀಕು ಒಂದೇ ದಿನ ಬಾಕಿ ಇದೆ. ಮ್ಯಾಕ್ಸ್ ಸಿನಿಮಾ ಇನ್ನೇನು ಕ್ಷಣಗಣನೆ ಸಹ ಶುರುವಾಗಿರುವಂಥದ್ದು. ಹಾಗಾಗಲೇ ಟಿಕೆಟ್ಗಳು ಬುಕ್ ಮೈ ಶೋನಲ್ಲಿ ಎಷ್ಟು ಸೋಲ್ಡ್ ಔಟ್ ಆಗಿವೆ ಅಂದರೆ 4,000ಕ್ಕಿಂತ ಹೆಚ್ಚು. ಅಂದರೆ ಇನ್ನೇನು ಈಗಷ್ಟೇ ನಾನು ನೋಡ್ಕೊಂಬಂದಿರೋ ಪ್ರಕಾರ 4,500 ಟಿಕೆಟ್ಸ್ ಈಗಾಗಲೇ ಸೋಲ್ಡ್ ಔಟ್ ಆಗಿರೋವಂಥದ್ದು. ಇನ್ನು ನಾಳೆ ಅಷ್ಟು ನೋಡೋ ಅಷ್ಟೊತ್ತಿಗೆ ಒಂದು 10,000 ಟಿಕೆಟ್ ಸೋಲ್ಡ್ ಔಟ್ ಆಗಿಬಿಟ್ಟಿರುತ್ತೆ. ಇನ್ನು ನೀವು ಟಿಕೆಟ್ ಪ್ರೈಸ್ನ ನೋಡೋದಾದರೆ 150 ನಾರ್ಮಲ್ ಥಿಯೇಟರಲ್ಲಿ ನಿಮಗೆ ಒಂದು ಗಾಂಧಿ ಕ್ಲಾಸ್ ಇರ್ಬೋದು, ಬಾಲ್ಕನಿ ಇರ್ಬೋದು, ಒಂದಷ್ಟು ಡಿಫ್ರೆನ್ಸ್ ಇದೆ. ಗಾಂಧಿ ಕ್ಲಾಸ್ ಆದರೆ 150ರಿಂದ ನಿಮಗೆ ಟಿಕೆಟ್ ಪ್ರೈಸ್ ಶುರುವಾಗುತ್ತೆ. ಬಾಲ್ಕನಿ ಆದರೆ ಒಂದಷ್ಟು ಅದಕ್ಕಿಂತ ಜಾಸ್ತಿ ಅಂದರೆ ಒಂದು 200 ರೂಪಾಯಿ ಇರುತ್ತೆ. ಇನ್ನು ಮಾಲ್ಗಳಲ್ಲಿ ನೋಡೋದಾದರೆ ನಿಮಗೆ 300ರಿಂದ ಹಿಡಿದು 1,000-1,500ವರೆಗೂ ನಿಮಗೆ ಟಿಕೆಟ್ ಪ್ರೈಸಲ್ಲಿ ನಿಗದಿ ಮಾಡಲಾಗಿದೆ. ಸೊ ಹಾಗಾಗಿ ಮ್ಯಾಕ್ಸ್ ಸಿನಿಮಾನ ನೀವು 150 ಕೊಟ್ಟು ಆರಾಮಾಗಿ ಥಿಯೇಟ್ರಲ್ಲಿ ಕೂತು ನೋಡಬಹುದು. ಯಾಕಂತ ಹೇಳಿದ್ರೆ ಥಿಯೇಟರ್ ಮಜಾನೇ ಬೇರೆ ರೀತಿ ಇರುತ್ತೆ. ಮಾಲಲ್ಲಿ ಕೂತು ಒಂದು ಆ ಎಕ್ಸ್ಪೀರಿಯನ್ಸ್ ಬೇರೆ ರೀತಿ ಇರುತ್ತೆ. ನಮಗೆ ಯಾವುದೋ ಡಿಸ್ಟರ್ಬೆನ್ಸ್ ಬೇಡ, ಸಿನಿಮಾವನ್ನು ಜಸ್ಟ್ ಎಂಜಾಯ್ ಮಾಡಬೇಕು ನಾವು ಅಂತ ಹೇಳೋರು ಮ್ಯಾಕ್ಸ್ ಸಿನಿಮಾನ ಥಿಯೇಟ್ರಲ್ಲೇ ಅಂದರೆ ಮಾಲಲ್ಲಿ ಕೂತ್ಕೊಂಡು ನೋಡ್ಬೋದು. ಇನ್ನು ಥಿಯೇಟ್ರಲ್ಲಿ ಶಿಳ್ಳೆ ಹೊಡಿತಾ ರಿಯಲ್ ಫ್ಯಾನಿಸಮ್ ಏನು ಅನ್ನುವಂಥದ್ದನ್ನು, ಸುದೀಪಿಸಮ್ ಅವರ ಒಂದು ಫ್ಯಾನ್ಸ್ ಏನಿದ್ದಾರೆ ಅದನ್ನು ಎಂಜಾಯ್ ಮಾಡಬೇಕು, ಲೈವ್ ಸಾಕ್ಷಿಯ ಒಂದು ದೃಶ್ಯಗಳನ್ನು ನಾವು ತುಂಬ ನೋಡ್ಕೊಳ್ಳೇಬೇಕು ಅಂತ ಹೇಳೋರು ಥಿಯೇಟ್ರಲ್ಲಿ ಖಂಡಿತವಾಗ್ಲೂ ಎಂಜಾಯ್ ಮಾಡ್ಬೋದು. ಸುದೀಪ್ ಅವರಂತೂ ಖಂಡಿತವಾಗ್ಲೂ ಥಿಯೇಟರ್ ವಿಸಿಟ್ ಮಾಡೋದಿಲ್ಲ. ಪೈಲ್ವಾನ್ ಸಿನಿಮಾ ಲಾಸ್ಟ್ ಅವ್ರದ್ದು ಥಿಯೇಟರ್ ವಿಸಿಟ್ ಮಾಡಿದ್ದು. ನಾನು ಬಂದರೆ ನನಗೂ ತುಂಬ ಥಿಯೇಟರ್ ವಿಸಿಟ್ ಮಾಡಿ ಜನಗಳನ್ನು ಅವರು ಶಿಳ್ಳೆ ಕೇಕೆ ಹೊಡೆಯೋದು ನಾನು ನೋಡಬೇಕು, ತುಂಬ ಮಿಸ್ ಮಾಡ್ಕೊಳ್ತೀನಿ. ಆದರೆ ನಾನು ಬಂದರೆ ಬೇರೆ ಬೇರೆ ರೀತಿ ಡೈವರ್ಟ್ ಆಗಿಬಿಡ್ತಾರೆ, ಅಲ್ಲಿ ಸಮಸ್ಯೆಗಳು ಹೆಚ್ಚಾಗುತ್ತೆ, ಪೊಲೀಸ್ ಸಿಬ್ಬಂದಿಗಳಿರ್ಬೋದು ನೇಮಕ ಮಾಡಬೇಕಾಗುತ್ತೆ, ನನ್ನಿಂದ ಬೇರೆಯವ್ರಿಗೆ ತೊಂದರೆ ಆಗೋದು ಬೇಡ ಅನ್ನೋಂಥ ನಿಟ್ಟಿನಲ್ಲಿ ಅವ್ರು ಥಿಯೇಟರ್ ವಿಸಿಟ್ ಮಾಡಲ್ಲ. ಬಟ್ ಖಂಡಿತವಾಗ್ಲೂ ನೀವು ಏನೇನಲ್ಲಿ ಶಿಳ್ಳೆ ಚಪ್ಪಾಳೆ ಪಟಾಕಿ ಹೊಡಿತೀರಾ ಅದು ಅವ್ರ ಮನೆವರೆಗೂ ತಲುಪುತ್ತೆ. ಆ ರೀತಿ ಅವರು ಎಲ್ಲವನ್ನು ನೋಡ್ತಿರ್ತಾರೆ, ಅವರ ಜೊತೆ ಇರುವಂಥ ಆಪ್ತರವ್ರಿಗೆ ಹೇಳ್ತಿರ್ತಾರೆ, ಫ್ಯಾನ್ಸ್ ಯಾವ ರೀತಿ ಸಿನಿಮಾವನ್ನು ಎಂಜಾಯ್ ಮಾಡ್ತಿರ್ತಾರೆ ಅನ್ನೋಂಥದ್ದನ್ನು. 2 ವರ್ಷ ಆದಮೇಲೆ ನಾನು ಬರ್ತಾ ಇದ್ದೀನಿ, ನಿಮಗೆ ಬೇಜಾರು ಅನಿಸಿರುತ್ತೆ, ನನ್ನ ಬಗ್ಗೆ ನೆಗೆಟಿವ್ ಟ್ರೋಲ್ ಮಾಡಿರ್ತೀರಾ, ನನ್ನ ಗಮನಕ್ಕಿಲ್ಲ ಅಂತ ಅನ್ಕೋಬೇಡಿ, ಖಂಡಿತವಾಗ್ಲೂ ಗಮನಕ್ಕಿದೆ. ಆದ್ರೂ ಎಲ್ಲವನ್ನೂ ಪಾಸಿಟಿವ್ ಆಗಿ ತೊಗೊಂಡಿದ್ದೀನಿ, ಬರ್ತಾ ಇದ್ದೀನಿ. ಸೊ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಕೊಡಿ ಅನ್ನೋಂಥದ್ದನ್ನು ಅವರು ಹೇಳಿರೋವಂಥದ್ದು.